ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಕುಕಿಂಗ್ ಬ್ಲಾಗನ್ನು ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಕುಕಿಂಗ್ ಬ್ಲಾಗ್ ಮಾಡ್ತಾ ಇದ್ದೀನಿ. ಯಾರ್ಯಾರಂದರೆ ನಾನು ಮತ್ತು ನಮ್ಮ ಅಕ್ಕ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಕಬಾಬು ಮತ್ತು ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀವಿ. ಸಾಂಬಾರು ನಮ್ಮ ಅಕ್ಕ ಮಾಡ್ತಾಳೆ, ಕಬಾಬು ನಾನು ಮಾಡ್ತೀನಿ. ನಮ್ಮ ಅಕ್ಕ ಹೇಗೆ ಸಾಂಬಾರು ಮಾಡ್ತಾಳೆ ಅಂತ ಫಸ್ಟು ತೋರಿಸ್ತೀವಿ, ಆಮೇಲೆ ಕಬಾಬ್ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಇವಾಗ ನಮ್ಮ ಅಕ್ಕ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ. ಸಾಂಬಾರಿಗೆ ಹೇಗೆ ಮಾಡಬೇಕು ಅಂತ ಎಲ್ಲ ಹೇಳ್ಕೊಡ್ತಾಳೆ, ಬನ್ನಿ. ಶುಂಠಿ ಹಾಕೋಬೇಕು, ಆಮೇಲೆ ಟೊಮೊಟೊ ಹಾಕೋಬೇಕು. 1 ಟೊಮೊಟೊ ಹಾಕೋಬೇಕು, ಚಿಕ್ಕದು, ಇಲ್ಲಾಂದರೆ ಸಿಹಿ ಬಂದುಬಿಡುತ್ತೆ ಸಾಂಬಾರು. ಆಮೇಲೆ ಮೆಣಸು ಹಾಕೋಬೇಕು. ಆಮೇಲೆ ಬೆಳ್ಳುಳ್ಳಿ ಹಾಕೊಬೇಕು, ನಾನು 1 ಹಾಕ್ಕೊಂಡಿದ್ದೀನಿ ಚಿಕ್ಕದು. ಆಮೇಲೆ ಈರುಳ್ಳಿ 2 ಹಾಕ್ಕೊಂಡಿದ್ದೀವಿ. ನಾವು 4 ಮೆಂಬರ್ಸ್ಗೆ ಮಾಡ್ತಾ ಇರೋದ್ರಿಂದ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀವಿ. ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಜನದ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಒಣಮೆಣ್ಸಿನ್ಕಾಯಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಇನ್ನು ಹಾಕ್ಕೊಬೇಕು. ಎಲ್ಲ ಸ್ವಲ್ಪ ಹಾಕ್ಕೊಬೇಕು. ಆಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಬೇಕು. ಆಯಿಲ್ ಎತ್ಕೊಂಡು ರೋಸ್ಟ್ ಮಾಡ್ಕೊಬೇಕು. ಸೊ ಧನಿಯಾ ಪುಡಿ ಹಾಕ್ಕೊಬೇಕು. ಸೊ ನಾವು ಧನಿಯಾ ಕಾಳು ಹಾಕ್ಕೊತೀವಿ. ಸೊ ಧನಿಯಾ ಪುಡಿ ಇರೋರು ಧನಿಯಾ ಪುಡಿ ಹಾಕ್ಕೊಳ್ಳಿ. ಧನಿಯಾ ಕಾಳಿತ್ತು ನಮ್ಮ ಮನೇಲಿ, ಸೊ ಹಾಗಾಗಿ ಧನಿಯಾ ಕಾಳನ್ನ ಹಾಕ್ಕೊತಾ ಇದ್ದೀವಿ. ಧನಿಯಾ ಕಾಳು ಹಾಕ್ಕೊಂಡು ಹುರ್ಕೊತಾ ಇದ್ದೀವಿ. ಸೊ ಧನಿಯಾ ಪುಡಿಗಿಂತ ಧನಿಯಾ ಕಾಳು ಹಾಕ್ಕೊಂಡು ಮಾಡಿದ್ರೆ ತುಂಬಾ ಟೇಸ್ಟ್ ಇರುತ್ತೆ ಸಾಂಬಾರು. ಸೊ ನಾವು ಧನಿಯಾ ಪುಡಿ ಯೂಸ್ ಮಾಡಲ್ಲ, ಧನಿಯಾ ಕಾಳೇ ಯೂಸ್ ಮಾಡ್ತೀವಿ. ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಯೂಸ್ ಮಾಡ್ಕೊತಾ ಇದ್ದೀವಿ. ಪುಡಿ ಇದೆ ನಿಮ್ಮ ಮನೇಲಿ ಅಂದರೆ ಧನಿಯಾ ಪುಡಿಗೆ ರುಬ್ಬೋ ಟೈಮ್ಗೆ ಹಾಕ್ಕೊಂಡ್ರೆ ಆಯಿತು. ಈ ಥರ ರೋಸ್ಟ್ ಮಾಡ್ಕೊಬೇಕು, ಈ ಥರ ಕಲರ್ ಆಗಿರಬೇಕು. ಆಮೇಲೆ ನೆಕ್ಸ್ಟು ಅರ್ಧ ತೆಂಗಿನಕಾಯಿ ಹಾಕ್ಕೊಂಡಿದ್ದೀವಿ. ನಮಗೆ ಎಷ್ಟು ಬೇಕೋ ಅಷ್ಟು ತೆಂಗಿನಕಾಯಿ ಹಾಕ್ಕೊಂಡಿದ್ದೀವಿ. ಆಮೇಲೆ ರುಬ್ಕೊತಾ ಇದ್ದೀವಿ, ನೀವೇ ನೋಡ್ತಾ ಇರ್ಬೋದು. ಚಕ್ಕೆ ಲವಂಗ ಹಾಕೋದನ್ನೇ ಮರ್ತುಬಿಟ್ಟಿದ್ದೀವಿ. ಇಬ್ಬರು ಮಾತಾಡಿಕೊಂಡು, ನಾನು ನಮ್ಮ ಅಕ್ಕ ಮಾತಾಡಿಕೊಂಡು ಚಕ್ಕೆ ಲವಂಗ ಹಾಕೋದನ್ನೇ ಮರ್ತುಬಿಟ್ಟಿದ್ದೀವಿ. ಸೊ ವಾಶ್ ಮಾಡ್ಬೇಕಾದ್ರೆ ಹಾಕ್ಕೊಳ್ಳಿ. ಆಮೇಲೆ ಒಂದು ತಪ್ಪಲೆ ಇಟ್ಕೊಳ್ಳಿ. ನಾವು ಕುಕ್ಕರ್ ಇಟ್ಕೊಂಡು ನಿಮಗೆ ಯಾವ ಪಾತ್ರೆಯಲ್ಲಿ ಮಾಡಬೇಕು ಅನ್ಸುತ್ತೋ ಆ ಪಾತ್ರೆಯಲ್ಲಿ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಯಾಕಂದರೆ ಚಿಕನಲ್ಲಿ ಎಣ್ಣೆ ಬಿಟ್ಕೊಳ್ಳುತ್ತೆ. ಜಾಸ್ತಿ ಎಣ್ಣೆ ಆದರೂ ತಿನ್ನೋದಕ್ಕಾಗಲ್ಲ, ಸ್ವಲ್ಪ ಹಾಕ್ಕೊಳ್ಳಿ. ಚಿಕನಲ್ಲಿ ಆಯಿಲ್ ಬಿಡುತ್ತೆ, ಸ್ವಲ್ಪ ನೋಡ್ಕೊಂಡು ಆಯಿಲ್ ಯೂಸ್ ಮಾಡಿ. ಆಯಿತು, ಈಗ ಚಿಕನ್ ಹಾಕಬೇಕು. ಸೊ ಈಗ ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಹಾಕಿದ ತಕ್ಷಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಸೊ ಖಾರ ರುಬ್ಕೊಂಡಿದ್ದೀವಿ, ನುಣ್ಣಗೆ ನೀಟಾಗಿ ರುಬ್ಕೊಬೇಕು, ಪೇಸ್ಟ್ ಮಾಡ್ಕೊಬೇಕು ನೀಟಾಗಿ, ಆವಾಗೇ ಸಾಂಬಾರು ಟೇಸ್ಟ್ ಬರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಇದು ಮಾಡಿ ತಿರುಗಿಸ್ತಾ ಇರಿ, ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ. ಸೊ ನಮ್ಮ ಕಡೆ ದೃಷ್ಟಿ ಆಗಬಾರ್ದು ಅಂತ ಚಾಕು ಇಡ್ತೀವಿ. ಆಮೇಲೆ ಮಸಾಲೆ ಹಾಕಬೇಕು. ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದೆಲ್ಲ ಮಸಾಲೆ ಇದಕ್ಕೆ ಹಾಕಬೇಕು. ಹಾಕ್ಬಿಟ್ಟು ಒಂದು ರೌಂಡ್ ತಿರುಗಿಸ್ರಿ ನೀಟಾಗೆ. ಜಾರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ತಿರುಗಿಸ್ಕೊಳ್ರಿ. ಜಾರಲ್ಲಿ ಮಸಾಲೆ ಇರುತ್ತಲ್ಲ, ಹಾಗಾಗಿ ಜಾರಲ್ಲಿರುತ್ತಲ್ಲ ನೀರೆಲ್ಲ ಇದು ಮಾಡ್ಕೊಳ್ಳಿ. ಚಿಕನ್ಗೆ ಮಸಾಲೆ ಹಿಡಿಬೇಕಲ್ಲ, ಹಾಗಾಗಿ ಒಂದು 5 ಮಿನಿಟ್ಸ್ ಬಿಡ್ರಿ.
ಅವಾಗ ಚಿಕನ್ಗೆಲ್ಲ ಮಸಾಲೆ ಹಿಡ್ಕೊಳ್ಳುತ್ತೆ. ನೀರು ಹಾಕೋಕೆ ಹೋಗ್ಬೇಡ್ರಿ, ಮಸಾಲೆ ಇರುತ್ತಲ್ಲ ಮಸಾಲೆನೇ ಚಿಕನ್ ಒಳಗೆ ಹಾಕ್ರಿ. ಒಂದು 5 ಮಿನಿಟ್ ಬಿಟ್ಬಿಟ್ಟು ಆಮೇಲೆ ನೀರು ಹಾಕಿ ಎಲ್ಲ ಅದೇ ಜಾರೆಲ್ಲ ನೀಟಾಗಿ ತೊಳ್ಕೊಂಡು ಹಾಕ್ಕೊಳ್ಳಿ ನೀರು. ನಿಮ್ಗೆ ಎಷ್ಟು ಬೇಕೋ ಸಾಂಬಾರು ಅಷ್ಟು ನೀರು ಹಾಕ್ಕೊಳ್ಳಿ. ಸಾಂಬಾರು ಎಷ್ಟು ನಿಮ್ಗೆ ತೆಳು ಬೇಕು ಅಂದರೆ ತೆಳು ಹಾಕ್ಕೊಳ್ಳಿ, ನಮ್ಗೆ ಸ್ವಲ್ಪ ಗಟ್ಟಿ ಬೇಕು ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀವಿ. ಚಿಕನ್ ಮಸಾಲ ಬರುತ್ತಲ್ಲ ಅದು ಹಾಕ್ಕೊಳ್ಳಿ, ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸತಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಅವಾಗೆ ಚಾಕು ಇಟ್ಟಿದ್ರಲ್ಲ ಕೆಳಗಡೆ, ಅದನ್ನು ಈ ಥರ ಸಾಂಬಾರು ಒಳಗಡೆ ಇಡಬೇಕು. ದೃಷ್ಟಿ ಏನಾದರೂ ಆಗಿದ್ದರೆ, ಚಿಕ್ಕ ಮಕ್ಕಳೆಲ್ಲ ಇರುತ್ತಲ್ಲ ಹಾಗಾಗಿ ನಮ್ಮ ಮನೇಲಿ ಚಿಕ್ಕ ಮಕ್ಕಳೆಲ್ಲ ಇದ್ದಾರಲ್ಲ, ದೃಷ್ಟಿ ಆಗಿದ್ದರೆ ಹೋಗುತ್ತೆ ಅಂತ ಈ ಥರ ಇಡ್ತೀವಿ. ಹಳ್ಳಿ ಸೈಡು ಸೈಡ್ ಯಾವ ಥರ ಮಾಡಿ. ನೋಡಿ ಸಾಂಬಾರು ನೀಟಾಗಿ ಕುದ್ದಿದೆ. ತುಂಬಾ ಚೆನ್ನಾಗಿ ಮಾಡಿದ್ಲು ನಮ್ಮಕ್ಕ ಸಾಂಬಾರು, ತುಂಬಾ ಚೆನ್ನಾಗಿತ್ತು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಮುಗೀತು, ಗ್ಯಾಸ್ ಆಫ್ ಮಾಡಿಬಿಡಿ. ನೀವೇ ನೋಡ್ತಾ ಇರ್ಬೋದು ನೋಡಿ ಸಾಂಬಾರು ಎಷ್ಟು ಚೆನ್ನಾಗಾಗಿದೆ ಅಂತ. ಸೊ ಬನ್ನಿ ಈಗ ನಾನು ಕಬಾಬ್ ಯಾವ ಥರ ಮಾಡ್ತೀನಿ ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಸೊ 1.5 kg ಚಿಕನ್ ಇದೆ. ಸೊ ಹಾಗಾಗಿ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರದ ಪುಡಿ ಯೂಸ್ ಮಾಡ್ಕೊಳ್ಳಿ. ನನಗೆ ಸ್ವಲ್ಪ ಹಾಕಿದೆ. ತೇಜು ಕಬಾಬ್ ಪುಡಿ ಯೂಸ್ ಮಾಡಿದ್ದೀವಿ. ನಿಮ್ಗೆ ಯಾವ ಬ್ರ್ಯಾಂಡ್ ಸಿಗುತ್ತೋ ಆ ಬ್ರ್ಯಾಂಡ್ ಯೂಸ್ ಮಾಡ್ಕೊಳ್ಳಿ. ನಾನು 2 ಹಾಕ್ಕೊಂಡೆ. 1.5 kgಗೆ 2 ಹಾಕ್ಕೊಂಡಿದ್ದೀನಿ, ಸಾಕು. ಆಮೇಲೆ 1 ಎಗ್ ಹಾಕ್ಕೊಬೇಕು. ಆಮೇಲೆ ನೀಟಾಗಿ ಕಲಿಸ್ಬೇಕು. ಮಿನಿಟ್ಸ್ ಫ್ರಿಜ್ಜಲ್ಲಿ ಇಕ್ಬೇಕು. ಮ್ಯಾಗಿನೇಟ್ ಮಾಡಬೇಕು, ತುಂಬಾ ಚೆನ್ನಾಗಿರುತ್ತೆ. 5 ಮಿನಿಟ್ಸ್ ಇಲ್ಲಾಂದರೆ 10 ಮಿನಿಟ್ಸ್ ಆದರೂ ಇಡಬೇಕು. ತುಂಬಾ ಚೆನ್ನಾಗಿರುತ್ತೆ ಕಬಾಬು. ಒಂದು ಸತಿ ಟ್ರೈ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು. ಸೊ 10 ಮಿನಿಟ್ಸ್ ಆಯಿತು. ಆಮೇಲೆ ಕಬಾಬ್ ಹಾಕೋಣ ಅಂತೇಳಿ ಎಣ್ಣೆ ಇಟ್ಟೆ, ಬಾಣಲಿ ಇಟ್ಬಿಟ್ಟು. ಸೊ ಅದರಲ್ಲಿ ವಾಟರ್ ಇತ್ತು, ಸ್ವಲ್ಪ ಇದಾಗಲಿ ಅಂತ ಹೇಳಿ ಇದು ಮಾಡ್ತಾಯಿದ್ದೆ. ಆರಕ್ಕೆ ಬಿಟ್ಬಿಡೋದೇನಿಲ್ಲ, ಫ್ರಿಜ್ಜಲ್ಲಿ ಎತ್ಕೊಳೋದು ಹಾಕೋದಷ್ಟೇ. ಸೊ ತುಂಬ ಚೆನ್ನಾಗಿತ್ತು ಕಬಾಬು. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ಈ ಥರ ಇರುತ್ತೆ. ಸೊ ಎಣ್ಣೆ ಕಾಯ್ದಿದೆ. ಅವಾಗ ಇನ್ನೊಂದು ಸತಿ ಕಲಿಸ್ಬಿಟ್ಟು ನೀಟಾಗಿ ಬಿಡೋದಷ್ಟೇ. ಸೊ ಒಂದೊಂದೇ ಬಿಡೋದು ಈ ಥರ.
ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಆಮೇಲೆ ತಿರುಗಿಸ್ಬೇಕು. ಸೊ ಒಂದು ಕಡೆ ಬೇಯುತ್ತೆ, ಒಂದು ಕಡೆ ಬೇಯಲ್ಲ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಬೇಕು, ಇಲ್ಲಾಂದರೆ ಮೇಲ್ಗಡೆ ಬೆಂದಿರುತ್ತೆ, ಒಳಗಡೆ ಬೆಂದಿರಲ್ಲ. ಈ ರೀತಿಯಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.